ನೋಡಿ, ಮದುವೆ, ಗಂಡ ಹೆಂಡತಿ ಸಂಬಂಧ ಇದೆಲ್ಲದಕ್ಕೂ ಒಂದು ಮೌಲ್ಯ ಇದೆ, ಒಂದು ಅರ್ಥ ಇದೆ. ಆದರೆ ಅದೆಲ್ಲವೂ ಇವತ್ತಿನ ದಿನ ಬಹುತೇಕರ ವಿಚಾರದಲ್ಲಿ ಆ ಮೌಲ್ಯವನ್ನ ಕಳ್ಕೊಳ್ತಾ ಇದೆ ಆ ಸಂಬಂಧ ಅನ್ನೋದು ಅಷ್ಟೇ ಸತ್ಯ. ಹನಿಮೂನ್ಗೆ ಅಂತ ತೆರಳಿದಂಥ ರಾಜ ರಘುವಂಶಿ ಸಾವನ್ನಪ್ಪಿರುವಂತಹ ಪ್ರಕರಣ ಸಂಬಂಧ ರಾಜ ರಘುವಂಶಿಯದ್ದು ಸಹಜ ಸಾವಲ್ಲ, ಕೊಲೆ ಅಂತ ಸಾಬೀತಾಗಿದೆ. ಯಾವ ಧೈರ್ಯದ ಮೇಲೆ ಮದುವೆ ಆಗ್ಬೇಕು, ಏನು ಎತ್ತ, ಇದು ಅರ್ಥವೇ ಆಗ್ತಾ ಇಲ್ಲ. ಇದು ಪತ್ನಿ ಸೋನಂನಿಂದಲೇ ರಾಜ ರಘುವಂಶಿ ಕೊಲೆಯಾಗಿರೋದು. ಪ್ರಿಯಕರನೊಂದಿಗೆ ಸೇರಿ ಪತಿಗೆ ಚಟ್ಟ ಕಟ್ಟಿದ್ಲು ಪತ್ನಿ ಸೋನಂ. ಮೇಘಾಲಯದಲ್ಲಿ ಪತಿಯನ್ನ ಕೊಂದು ಈಕೆ ತಲೆಮರೆಸ್ಕೊಂಡಿದ್ಲು. ಪತ್ನಿ ಸೇರಿ 4 ಮೇಘಾಲಯ ಪೊಲೀಸರು ಬಂಧಿಸಿದ್ದಾರೆ. ಪತಿಯ ಕೊಲೆ ಮಾಡಿಸಿರೋದನ್ನ ತಾನು ಒಪ್ಪಿಕೊಂಡಿದ್ದಾಳೆ. ಪತಿಯನ್ನೇ ಕೊಂದಂತ ಪತ್ನಿ ಬಹಳ ಅದ್ಧೂರಿಯಾಗಿ ಮದುವೆ ಆಗಿದ್ರು. ಮೇಘಾಲಯದ ಶಿಲಾಂಗ್ಗೆ ಅಂತ ಹೋಗಿದ್ರು ಇವರು. ಆಕ್ಚುಲಿ ಹನಿಮೂನ್ಗೆ ಮೇ 11ನೇ ತಾರೀಕು ಮದುವೆ ಆಗಿತ್ತು ಇವ್ರದ್ದು. ಮದುವೆ ಇಷ್ಟ ಇಲ್ಲ ಅಂದ್ಬಿಟ್ಟಿದ್ರೆ ಮುಗ್ದೋಗಿರೋದೋ ಏನೋ ಗೊತ್ತಿಲ್ಲ. ಆದರೆ ಮದುವೆ ಆಗಿ ಹನಿಮೂನ್ಗೆ ಹೋದ್ಮೇಲೆ ಅಲ್ಲಿ ಗಂಡನನ್ನ ಕೊಲೆ ಮಾಡಿಸಿರೋದು. ಮೇ 11ನೇ ತಾರೀಕು ರಾಜ ರಘುವಂಶಿ ಹಾಗೆ ಸೋನಂ ಇಬ್ರು ಮದುವೆ ಆಗಿದ್ರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅದ್ಧೂರಿಯಾಗಿ ಮದುವೆ ಆಗಿತ್ತು. ಮೇ 20ನೇ ತಾರೀಕು ಇಬ್ರು ಹನಿಮೂನ್ಗೆ ಅಂತ ಹೋಗಿದ್ರು. ಮೇ 21ರಂದು ಮೇಘಾಲಯ ರಾಜಧಾನಿ ಶಿಲಾಂಗ್ ಬರ್ತಾರೆ ಇವರಿಬ್ರು. 22ನೇ ತಾರೀಕು ಮೇ ದ್ವಿಚಕ್ರ ವಾಹನವೊಂದನ್ನ ಬಾಡಿಗೆಗೆ ತಗೊಂಡು ಅಲ್ಲಿ ಬೇರೆ ಬೇರೆ ಜಾಗಗಳನ್ನ ಸುತ್ತಾಡೋದಕ್ಕೆ ಅಂತ ಹೋಗ್ತಾರೆ. ಮೇ 23ನೇ ತಾರೀಕು ಮೌಲಾಖಿಯಾತ್ ಗ್ರಾಮವನ್ನ ಈ ದಂಪತಿ ತೆರಳಿದ್ರು. ನೋಂಗ್ರಿಯಾಟ್ನ ಶಿಪಾರಾ ಹೋಮ್ ಸ್ಟೇನಲ್ಲಿ ಇವರು ತಂಗಿದ್ರು. ಇಂಥ ಘಟನೆಗಳು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ನಡೀತಾ ಇದೆ ಅನ್ನೋದು ದೊಡ್ಡ ದುರಂತ. ಪ್ರಿಯಕರನ ಜೊತೆ ಸೇರ್ಕೊಂಡು ಮದುವೆ ಆಗಿ 1 ವಾರ 10 ದಿವಸ ಹನಿಮೂನ್ಗೆ ಹೋದ ನಂತರ ಅಲ್ಲೇನೆ ಗಂಡನನ್ನ ಕೊಲೆಗೈದಿರೋದಿದೆಯಲ್ಲ, ಅದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಮನಸ್ಥಿತಿಗಳು ಬದಲಾಗ್ತಾ ಇದೆ. ಅಂದರೆ ಕೊಲೆ ಮಾಡೋದು ಎಷ್ಟು ಈಸಿ ಆಗ್ತಾ ಇದೆ ಇವತ್ತಿನ ದಿನದಲ್ಲಿ. ಸಂಬಂಧಗಳು ಎಷ್ಟು ಮೌಲ್ಯ ಕಳ್ಕೊಳ್ತಾ ಇದೆ ಅನ್ನೋದು ಇಂಥ ಪ್ರಕರಣಗಳನ್ನು ನೋಡಿದಾಗ ಅನ್ಸುತ್ತೆ.